ಬಂದಾಗ ಆ ಟ್ರಸ್ಟ್ ನ ಉಳಿಸ್ಕೊಳ್ಳೋದ್ರ ಜೊತೆನಲ್ಲಿ ಪ್ಲಸ್ ನಿಮಗೆ ಎಲ್ಲಾನು ಟೀಚ್ ಮಾಡೋದು ನಮ್ಮ ಕೆಲಸ. ಅರ್ಥ ಆಗ್ತಿದ್ಯಾ? ಇದನ್ನ ನಾವು ಹೇಳಿ ಮಾಡೋದಕ್ಕಿಂತ ನಾವು ವರ್ಕ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ಸಂಜೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಮಟ್ಟಿಗೆ ಕ್ಲಾಸ್ ಇದೆ, ಇವತ್ತು ಎಷ್ಟು ಹೇಳ್ಕೊಟ್ರು, ಎಷ್ಟು ಇನ್ಫಾರ್ಮೇಟಿವ್ ಇತ್ತು ಕ್ಲಾಸು ಅಂತ. ನಾನು ನಿಮ್ ಕಡೆಯಿಂದ ಒಂದೇ ಕೇಳೋದು ಅಟೆನ್ಷನ್. ನನಗೆ ಅಟೆನ್ಷನ್ ಬೇಕು. ಕ್ಲಾಸ್ ನಡೆಯುವಾಗ ಗುಸಗುಸ ಪಿಸ ಮಾತಾಡಬಾರ್ದು ಫ್ರೆಂಡ್ಸ್ ಅಕ್ಕಪಕ್ಕ ಹತ್ರ. ಅದು ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ. ಫೋನ್ಸ್ ಕಂಪ್ಲೀಟ್ಲಿ ಸೈಲೆಂಟ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ಫೋನ್ಸ್ ಕಾಲ್ಸ್ ಅಟೆಂಡ್ ಮಾಡೋದು, ಮೆಸೇಜಸ್ ಫ್ರೆಂಡ್ಸ್ ಮಾಡ್ತಾ ಇರ್ತಾರೆ, ಸ್ಟೇಟಸ್ ಹಾಕ್ತಾ ಇರ್ತಾರೆ, ಅದನ್ನೆಲ್ಲ ನೋಡ್ತಾ ಕೂರೋದು ಅದು ಮಾಡಂಗಿಲ್ಲ. ಯಾರಾದ್ರು ಮಾಡ್ತೀರಾ ಬರ್ದಿಟ್ಕೊಳ್ಳಿ, ಒಂದು ಚೂರು ಕಲಿಯಲ್ಲ ನಿಮ್ಮ ಕ್ಲಾಸಲ್ಲಿ. ನಿಮ್ ಪಕ್ಕದಲ್ಲಿ ಯಾರಾದ್ರು ಮಾಡಿರಲ್ಲ ಅವ್ರು ಕಲ್ತಿರ್ತಾರೆ. ಇಷ್ಟೇ ಡಿಫ್ರೆನ್ಸ್. ನಿಮಗೆ ನಾಲೆಜ್ ಇಲ್ಲ, ಬೇರೆಯವ್ರಿಗೆ ನಾಲೆಜ್ ಇದೆ, ಅದೆಲ್ಲ ಪ್ರಶ್ನೆ. ನಾವು ಏನು ಟೈಮ್ ಕೊಟ್ಟಿರ್ತೀವಿ ಅದು ನಮಗೆ ಸಿಗುತ್ತೆ. ಕರೆಕ್ಟಾ? ಈಗ ನೀವು ಅರ್ಥ ಮಾಡಿ, ಇಷ್ಟು ಪೇ ಮಾಡಿ, ನೀವು ಇಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡಿ, ಇಷ್ಟು ದಿನ ಬೆಳಗ್ಗೆ ಎಲ್ಲ ಕಷ್ಟ ಬಿದ್ದು ಬಂದು ಕೂತಾಗ ಅದನ್ನ ನೀವು ಎನ್ಕ್ಯಾಶ್ ಮಾಡ್ಬೇಕು. ಕರೆಕ್ಟಾ? ಈಗ ನಾನು ನಾಳೆ ದಿನ 8 ದಿನ ಆದ್ರೂ ಫ್ರೆಂಡ್ಸ್ ಸಿಗ್ತಾರೆ, ನಾಲೆಜ್ ಮತ್ತೆ ಸಿಗುತ್ತಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇಟ್ಸ್ ಅ ವೆರಿ ಸ್ಟ್ರಿಕ್ಟ್ ಕ್ಲಾಸ್ ಇರುತ್ತೆ. ಸ್ವಲ್ಪ ಸ್ಟ್ರಿಕ್ಟ್ ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್. ನಿಮ್ಮನ್ನೇನು ಹಿಂಗ್ ಕಟ್ ಹಾಕ್ಬಿಡಲ್ಲ, ಆಮೇಲೆ ನಾಳೆ ಬೇಡ ಬೇಡ ಸಾಮರ್ಸ ಅಂತ ಅನ್ಕೋಗ್ಬೇಡಿ. ಸ್ವಲ್ಪ ಸ್ಟ್ರಿಕ್ಟ್ ನಿಮಗೋಸ್ಕರ, ನಮಗೋಸ್ಕರ ಅಲ್ಲ, ನಿಮಗೋಸ್ಕರ. ಓಕೆನಾ? ಡೇ 1 ಇಂದಲೂ ಕ್ಲಾಸಸ್ ಅವರ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ಮೆಂಟ್ ಅಲ್ಲಿ ನಮ್ಮ ಅಕಾಡೆಮಿಲಿ ಅವಕಾಶ ಇಲ್ಲ. ರೀಲ್ಸ್ ಮಾಡೋದಂತೆ, ಮತ್ತೆ ನಿಲ್ಸ್ಕೊಂಡು ಹಾಡು ಹೇಳೋದಂತೆ, ನಿನಗೆ ಯಾವ ಸಂಗೀತದಲ್ಲಿ ನೀವು ನಂಬರ್ 1, ನೀವು ಯಾವ್ದು ಕುಕಿಂಗ್ ಅಲ್ಲಿ ನಂಬರ್ 1, ಇವತ್ತು ನಮ್ಮ ಮನೇಲಿ ಏನು ಊಟ, ಅದೆಲ್ಲ ಏನೂ ಇಲ್ಲ. ಓಕೆನಾ? ಎಜುಕೇಶನ್ ಎಜುಕೇಶನ್ ಎಜುಕೇಶನ್, ಒಂದು 5% ಎಂಟರ್ಟೈನ್ಮೆಂಟ್. ಆಲ್ರೆಡಿ ನಮ್ಮ ಹಳಬ್ರು ಸ್ಟೂಡೆಂಟ್ಸ್ಗೆ, ಎಸ್ಟೆಡ್ ಸ್ಟೂಡೆಂಟ್ಸ್ಗೆ ಅದು ಪಕ್ಕಾ ಗೊತ್ತಿದೆ. ಓಕೆನಾ? ಹೆಂಗಿರುತ್ತೆ ಕ್ಲಾಸು ಅಂತ. ಅದು ನಿಮ್ಗೆ ಒಳ್ಳೇದು ಕೂಡ. ಸೊ ಕಲೀಲಿ ಚೆನ್ನಾಗಿ. ಏನೇ ಚಿಕ್ಕ ಪುಟ್ಟ ಡೌಟ್ ಇದ್ರು ನೀವು ಕೇಳಿ ತಿಳಿಬೇಕು. 2 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಕ್ಳಿಗೆ ಯಾವ್ದು ಗೊತ್ತಾಗ್ತಿರಲ್ಲ ಅಂತ ನಿಮ್ ಫೇಸ್ ಎಕ್ಸ್ಪ್ರೆಷನ್ಸ್ ತಿಳ್ಕೊಳ್ಳೋಷ್ಟು ಭಗವಂತ ಒಂದ್ ಸ್ವಲ್ಪ ಕೊಟ್ಟಿದ್ದಾರೆ ಕಣ್ಣಿಗೆ. ಬಟ್ ನಾನು ಈ ಕಡೆ ತಿರುಗಿದಾಗ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಅದು ಅರ್ಥ ಆಗಲ್ಲ. ಸೊ ನೀವೇನ್ ಹೇಳ್ಬೇಕು, ಮ್ಯಾಮ್ 1 ಮಿನಿಟ್ ನನ್ಗೆ ಇದ್ರಲ್ಲಿ ಡೌಟ್ ಇದೆ, ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀರಾ? ಓಕೆ, ಅದು ನೀವು ಕೇಳ್ಬೋದು. ನೀವು ಕೇಳದೆ ಆಚೆ ಹೋಗಿ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿದ್ರೆ ಏನು ಯೂಸ್ ಆಗಲ್ಲ. ಇವತ್ತು ನಂಗೆ ಮ್ಯಾಮ್ ಹೇಳ್ಕೊಟ್ರು, ಕ್ಲಾಸಲ್ಲೇನೋ ಅರ್ಥ ಆಗೋಯ್ತು, ಮತ್ತೆ ನಂಗೆ ಈಗ ಗೊತ್ತಾಗ್ತಾ ಇಲ್ಲ ಅಂತ ಕೆಳಗಡೆ ಹೋಗಿ ಮಾತಾಡಿದ್ರೆ ಅದಕ್ಕೆ ಏನೂ ಅರ್ಥನೇ ಇರಲ್ಲ. ನೀವು ಇಲ್ಲೇ ಕೂತು ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ, ಈಗ ನೋಡಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಅಂತ ಕ್ಲಾಸ್ ಇರುತ್ತೆ. ಅದು 4 ಗಂಟೆಗೆ ಕ್ಲೋಸ್ ಮಾಡ್ತೀವಿ ಅಂತ ನಾನು ಹೇಳಲ್ಲ. 5 ಗಂಟೆನೂ ಆಗ್ಬೋದು, 6 ಗಂಟೆನೂ ಆಗ್ಬೋದು. ನಾವೇ ಟೈಮ್ ಕೊಡೋಕೆ ರೆಡಿ ಇದ್ದೀವಿ ಅಂದಾಗ ನೀವು ಇನ್ನೂ ನಮಗೆ ಟೈಮ್ ಕೊಡ್ಬೇಕು. 4 ಗಂಟೆ ಆಗಿದ ತಕ್ಷಣ, 3 ಗಂಟೆ ಆಗಿದ ತಕ್ಷಣ ಟೈಮ್ ನೋಡೋದಲ್ಲ, ಮನೆ ಕಡೆ ನೋಡೋದಲ್ಲ. ಬಿಕಾಸ್ ದಿಸ್ ಶಾರ್ಟ್ ಟೈಮ್ ಕೋರ್ಸು, ತುಂಬಾ ಲಾಂಗ್ ಟರ್ಮ್ ಅಲ್ಲ. ಕರೆಕ್ಟಾ? ತಿಂಗಳಾರ ಗಂಟೆ ನಮ್ಮ ಜೊತೆ ಇರ್ತೀರಾ, ಬಿಡಿ ಪರವಾಗಿಲ್ಲ, ಇವತ್ತು 3 ಗಂಟೆಗೆ ಹೋಗಿ ಪರವಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಮೈಂಡು, ಮನಸ್ಸು ಎಲ್ಲ ಇಲ್ಲೇ ಸೀಮಿತವಾಗಿರ್ಬೇಕು. ಸೊ ಓಕೆನಾ? ಇವತ್ತು ನೀವು ಕೂಡ ನಮ್ಮ ಹುಡ್ಕೊಂಡ್ ಬಂದಿರೋದು ಕೂಡ ಅದೇ ಒಂದು ಕಾರಣಕ್ಕೆ. ಕರೆಕ್ಟಾ? ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಭರವಸೆ. 200% ಚೆನ್ನಾಗಿ ಹೇಳ್ಕೊಡ್ತೀವಿ, 200%. ನೀವು ಇಲ್ಲಿಂದ ಹೋಗುವಾಗ ಖುಷಿಯಿಂದ ಹೊಡಿಬೇಕು, ಕೊಡೋಲ್ಲ ಕ್ಲಾಸ್ ಹೊಡಿಬೇಕು ಅಂದ್ರೆ ಹೊಡಿಬೇಕು, ನಮಗೆ ಗಟ್ಟಿ ಹೋಗ್ಬಾರ್ದು. ಓಕೆನಾ? ನನ್ನ ಮೋಟೋ ಒಂದೇ, ನನ್ನ ನಂಬು ಒಳಗಡೆ ಬಂದಂತ ಸ್ಟೂಡೆಂಟ್ಸ್ ಯಾವತ್ತೂ ಆಚೆ ಕಾಲಿಡುವಾಗ ಬೇಜಾರಿಂದ ಕಾಲಿಡಬಾರ್ದು. ಅಯ್ಯೋ ಯಾಕಪ್ಪ ಇಲ್ಲಿ ಹೋದೆ, ಯಾಕಪ್ಪ ಇಲ್ಲಿ ಪೇಮೆಂಟ್ ಮಾಡಿದೆ ಅನ್ನಿಸ್ಬಾರ್ದು ಅವರಿಗೆ. ಇಲ್ಲಿಂದ ಹೋಗು ಎಷ್ಟು ನಾಲೆಜ್ ಕೊಟ್ಟರು ಮ್ಯಾಮ್ ಅನ್ನೋ ಫೀಲಲ್ಲಿ. ಮತ್ತು ನೀವು ಮುಂದೆ ಕೆಲಸ ಮಾಡುವಾಗಲೂ ಅಷ್ಟೇ, ಇಂಥ ಅಕಾಡೆಮಿನ ನಾನು ಚೂಸ್ ಮಾಡಿದ್ದಕ್ಕೆ ನನ್ನ ಜರ್ನಿ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು, ನಾನು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಇವಾಗ ಮುಂದೆ ನೀವು ಚೆನ್ನಾಗಿ ಕೆಲಸ ಮಾಡುವಾಗಲೂ ನಮ್ಗೆ ಮೆಸೇಜ್ ಹಾಕ್ತೀರಾ, ಮ್ಯಾಮ್ ಇವತ್ತು ನೋಡಿ ನಿಮ್ಮ ಒಂದು ಎಜುಕೇಶನ್ ಇಂದ ಈ ತರ ಫಿನಿಶಿಂಗ್ ಸಿಗ್ತಾ ಇದೆ, ನಾನು ಚೆನ್ನಾಗಿ ಕೆಲಸ ಮಾಡ್ತೇನೆ. ಅದಕ್ಕಿಂತ ತೃಪ್ತಿ ನಮ್ಗೆ ಇನ್ನೊಂದಿಲ್ಲ. ಎಷ್ಟೋ ಮಕ್ಕಳು ನಮ್ಗೆ ಎವ್ರಿ ಡೇ ಮೆಸೇಜಸ್ ಬರುತ್ತೆ, ಹಳೆ ಮಕ್ಕಳೆಲ್ಲ, ಮ್ಯಾಮ್ ಇವತ್ತು ಈ ಕೆಲಸ ಮಾಡಿದೆ, ಕ್ಲೈಂಟ್ ಹಿಂಗ. ಒಂದೊಂದ್ಸಲ ನಾವು ಪೋಸ್ಟ್ ಮಾಡ್ತೀವಿ ನೋಡಿ, ಓಕೆನಾ? ಇಲ್ಲ ಒಂದೊಂದ್ಸಲ ಮಾತ್ರ ಮಾಡ್ತೀವಿ, ಅಥವಾ 100 ಮಕ್ಕಳು ಮಾಡ್ತಾರೆ. ವಿ ಆರ್ ವೆರಿ ಹ್ಯಾಪಿ. ಓಕೆನಾ? ಅವ್ರು ಬದುಕನ್ನು ಕಟ್ಕೊಂಡಿದ್ದಾರೆ, ನಮ್ಮ ಎಜುಕೇಶನ್ ಇದೆ ಅಂದ್ರೆ ಅದು ಅಷ್ಟು ಈಸಿ ಮಾತಲ್ಲ. ನಿಮ್ಮ ಪೇಮೆಂಟ್ ನನಗೆ ನಾಳೆ ಖರ್ಚಾಗ್ಬಿಡ್ಬೋದು, ಏನೋ ಕೆಲಸಕ್ಕೋ ಏನೋ ಇದಕ್ಕೋ ಹೋಗ್ಬಿಡ್ಬೋದು. ನಾವು ಕೊಡೋ ವಿದ್ಯೆ ನಿಮಗೆ ಯಾವಾಗಲೂ ಇರುತ್ತೆ, ಲೈಫ್ ಟೈಮ್ ಇರುತ್ತೆ. ಓಕೆನಾ? ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ರೆಸ್ಪೆಕ್ಟ್ ಯುವರ್ ಫ್ರೆಂಡ್ಸ್, ರೆಸ್ಪೆಕ್ಟ್ ಯುವರ್ ಟೀಚರ್. 100 ಎಲ್ಲ 200% ಸಕ್ಸೀಡ್ ಆಗ್ತೀರಾ. ಹಾರ್ಡ್ ವರ್ಕ್ ಮಾಡಕ್ ರೆಡಿ ಇರಬೇಕು. ಸುಮ್ಮನೆ ಕೂತು ಮನೆಯಲ್ಲಿ ನನಗೂ ರಿಸಲ್ಟ್ ಇಲ್ಲ ಅಂತಾರೆ, ಅದನ್ನ ನಾವು ಒಪ್ಪಲ್ಲ. ಓಕೆ, ನೀವು ಸುಮ್ಮನೆ ಕೂತ್ರೆ ಊಟದ ತಟ್ಟೆಗೆ ಬರಲ್ಲ. ಅಟ್ಲೀಸ್ಟ್ ಅಮ್ಮ ಆದ್ರೂ ತಿನ್ನಿಸ್ತಾರೆ, ನುಗ್ಬೇಕಾಗಿರೋದು ನಾವೇ. ಆ ಕೆಲಸ ನೀವು ಮಾಡ್ಬೇಕು. ನಾನು ಇವಾಗ ತಿನ್ನಿಸ್ತೀನಿ ಎಲ್ಲನೂ. ಮೈಂಡಿಗೆ, ಮನಸ್ಸಿಗೆ ಅದನ್ನೆಲ್ಲ ಏನ್ ಮಾಡ್ಬೇಕು, ನೀವು ನುಂಗ್ಕೊಳ್ಬೇಕು. ಓಕೆನಾ? ಮೈಂಡಲ್ಲಿ ಇಟ್ಕೊಳ್ಬೇಕು ಸ್ಟ್ರಾಂಗ್ ಆಗಿ. ಚಲೋ. ಸೊ ಇವಾಗ